ಆಗ ನನಗೂ ಚಲೋ ಆಗ್ತದೆ, ನೀವು ಬಂದ್ರಿ ಪರಿಚಯದವರಾಗಿ ದೊಡ್ಡ ಕ್ಷೇತ್ರ, ದೊಡ್ಡ ಸಜ್ಜನರು ಮತ್ತು ತತ್ವದ ಜನರ ಜೊತೆ ಮಾತಾಡಿ ಇವರಿಗೆ ಪ್ರದಕ್ಷಿಣೆ ಹಾಕೋದು ಬಂದಾಗ ಅಲ್ಲೊಂದು ಹುಂಡಿ ಡಬ್ಬಿ ಇತ್ತು. ಆ ಹುಂಡಿ ಡಬ್ಬಿ ಮುಂದೆ ಬೇಂದ್ರೆ ಅವ್ರು ನಿಂತಾಗ ತಮ್ಮ ಪಾಕೆಟ್ ತೆಗೆದು ಏನೋ ಹುಡುಕ್ಲಿಕ್ಕೆ ಇವರೇನು ಮಾಡಿದ್ದಾರೆ, ಹಾಕಿ ರೊಕ್ಕ ಹುಡುಕ್ತಿರ್ಬೇಕು ಅಂತ ನಾವು ಎರಡನೇ ಪ್ರದಕ್ಷಿಣೆ ಹಾಕಿದ್ರು ಮತ್ತು ಬೇಂದ್ರೆಯವರು ಏನು ಹುಡುಕ್ಲಿಕ್ಕೆ ತಮ್ಮ ಪಾಕೆಟ್ ಮಾಡೋದು ಸಿಗುವಂತ. ಮೂರನೇ ಪ್ರದಕ್ಷಿಣೆ ಹಾಕೋದು ಬಂದ್ರು ಬೇಂದ್ರೆಯವರು ಅಲ್ಲೇ ಯಾರು ನಮ್ಮ ಮಗ ಸೊಸೆಯಲ್ಲಿದ್ದ ಹುಡುಕ್ಲಿಕ್ಕೆ ಅಂದ್ರೆ ಏನೋ ಹಾಕ್ಬೇಕಾಗಿಲ್ಲ ಆ ಹುಂಡಿ ಒಳಗೆ ರೊಕ್ಕ ಅವ್ರು ಹಾಕದೆ ಏನು ಹುಡುಕ್ಲಿಕ್ಕೆ ಚೀಲ. ಅವ್ರು ಕೇಳಿದ್ರು ನಾನು ಏನು ಹುಡುಕ್ತೇನೆ, ನೀವು ನಿಮ್ಗೆ ಏನು ಬೇಕಾಗಿಲ್ಲ, ಎಷ್ಟೊತ್ತಾಗ್ತಿಲ್ಲ ನಿಂತೇನೆ ಪ್ರದಕ್ಷಿಣೆ ಹಾಕೋಬೇಕು. ಇಲ್ಲ ಹುಂಡಿ ಒಳಗೆ ನನಗೆ ₹1 ಹಾಕ್ಬೇಕಾಗಿತ್ತು. ಸ್ಫೂರ್ತಿ ಕಾಯಿನ್ ಅಂತ ಬರ್ತಿದ್ವು ಬೆಳೆ, ನಾವು ಸ್ಫೂರ್ತಿ ಕಾಯಿನ್ ಅಂತಿದ್ದೀವಿ, ಯಾಕಂದ್ರೆ ಗೊತ್ತಿಲ್ಲ. ದೀಪಾವಳಿ ಆರ್ತಿಗೆ ಸ್ಫೂರ್ತಿ ಕಾಯಿನ್ ಅಂತ ಅಂತಿದ್ವಿ, ಯಾಕೆ ಗೊತ್ತಿಲ್ಲ ನನಗೆ. ಆ ₹1 ಕಾಯಿನ್ ಬೇಕಾಗಿದೆ. ನನ್ನ ಕಡೆ ಕಿಶೋರಾಗಿ ನೋಡಿದ್ರೆ ಎಲ್ಲ 10 ನೋಟ್ ಅಲ್ಲ, ನನಗೆ ₹1 ಕಾಯಿನ್ ಬೇಕಾಗಿತ್ತು. ಅವ್ರೇನಂದ್ರೆ ನಾನು ಕೊಡ್ತೀನಿ ಹಾಕಿ ಮಾಡಿ ಹೀಗಾಗಿ ನನಗೆ ₹1 ಕೊಟ್ಟರೆ ಯಾವಾಗಿದೆ. ಆ ಕಾಲಕ್ಕೆ ₹1 ಭಾಳ ದುಡ್ಡು. ಅವಾಗ ಬೇರೆ ಕಂಪ್ಲೀಟ್ ಅಂತ ಆತು ₹10 ಹಾಕಿಬಿಡ್ತೀನಿ ಅಂತ ಹೇಳಿ ಆ ಹುಂಡಿಗೆ ₹10 ಹಾಕಿ ರಾಯರು ಹತ್ತಿರ ಬಾ ಅಂತ ಗತ್ಯ, ರಾಯರು ಹತ್ತಿರ ಬಾ ಅಂತ ಗತ್ಯ ಮುಗಿದ್ವಿ ಎಲ್ಲ. ಮುಂದೆ ರಾತ್ರಿ ಬೇಂದ್ರೆ ಅವರಿಗೆ ಬೇಡ ಕೇಳಿದ ₹1 ಹಾಕಬೇಕು ಅಂತ ನೀವು ಯಾಕೆ ಇಷ್ಟು ತಡಪಡ ಮಾಡಿದ್ರಿ ಅಂದ್ರೆ ₹10 ಹಾಕಿದ್ರೆ ಏನಾಗ್ತಿತ್ತು ನಿಮಗೆ, ಅದೇ ಮದ್ದಲ್ಲ ಬೇಡ ₹1 ಮಗ ದೋಷಿ ಬಂದೇ ಇತ್ತು, ಯಾಕೆ ಹುಡುಕೊಂಡು ₹10 ಹಾಕಿ ನಡೀತಿತ್ತು. ಆದರೆ ಆ ₹1 ಹಾಕಬೇಕು ಅಂತ ಯಾಕೆ ನಿಂತಿದೆ ಬೇರೆ ಒಂದು ಮಾತು ಅಂದ್ರೆ ಅವರ ಕಲೆಗೆ ಸಂಬಂಧವಿಲ್ಲದ ತತ್ವನಿಷ್ಠೆಯ ಮಾತು. ಅವ್ರು ಹೇಳಿದಂತ ರಾಮದಾಸರು ತಮ್ಮ ದಾಸಬೋಧದೊಳಗೆ ಒಂದು ಮಾತು ಹೇಳ್ತಾರೆ, ಮನುಷ್ಯನ ಆಯಶುದ್ಧಿ ಇರಬೇಕು. ಆಯಶುದ್ಧಿ ಅಂತ ಗೊತ್ತಿಲ್ಲ ನಿಮಗೆ, ಆದರೆ ನಾವು ಬಳಸುವ ಅಮೌಂಟು ರೊಕ್ಕ ಬಹಳ ಶುದ್ಧಿ ಇರಬೇಕು, ಅನ್ಯಾಯದಲ್ಲಿ ಗಳಿಸಬಲ್ಲ ಅದು ಮಾಡೋದು ಪ್ರಾಮಾಣಿಕ. ಆದರೆ ಬೇಂದ್ರೆಯವರು ಹೇಳಿದಂತೆ ಆಯಶುದ್ಧಿ ಒಂದೇ ಮುಖ್ಯ ಅಲ್ಲ, ವ್ಯಯಶುದ್ಧಿನೂ ಇರಬೇಕು. ಅಂದ್ರೆ ಯಾವುದಕ್ಕೆ ಏನು ಖರ್ಚು ಮಾಡಬೇಕು, ಎಷ್ಟು ರೊಕ್ಕ ಹಾಕಬೇಕು, ಏನು ಮಾಡಬೇಕು ಅನ್ನೋದು ಪ್ರತಿಯೊಂದಕ್ಕೂ ವ್ಯಯಶುದ್ಧಿ ಇರಬೇಕು. ಅದಕ್ಕೆ ಆ ತತ್ವ ಕಲ್ಪಿಕೊಂಡು ನಾನು ₹1 ಹಾಕೋದೇ ನಿಜವಾದ ವ್ಯಯಶುದ್ಧಿ ಇತ್ತು, ಆದರೆ ನಾನು ₹10 ಹಾಕಿ ನನ್ನ ವ್ಯಯಶುದ್ಧಿಯನ್ನು ಕಳ್ಕೊಂಡೆ ಅಂತ ಹೇಳಿ. ಅಂದರೆ ನಾವು ಇಂದ್ರಿಯವರು ₹1 ಹಾಕಿದ್ರು ₹10 ಹಾಕಿದ್ರು ಮುಖ್ಯ ಅಲ್ಲ, ಕಲೆಗೆ ಸಂಬಂಧ ಪಡದ ತಾತ್ವಿಕತೆಯೊಳಗೆ ಕೂಡ ಬೇಂದ್ರೆ ತಮ್ಮ ತತ್ವಕ್ಕೆ ಹೆಚ್ಚು ಬದ್ಧರಾಗಿದ್ದರು. ಕಲೆಗೆ ಬಂದಾಗ ತತ್ವವನ್ನ ಅವರು ಒಂದಿಷ್ಟು ತಮ್ಮೊಳಗೆ. ಈ ರೀತಿಯಾಗಿ ಕಲೆ ಮತ್ತು ತತ್ವಗಳ ಸಂಯೋಜನೆಯನ್ನ ಬೇಂದ್ರೆಯವರು ಮಾಡಿಕೊಂಡಾಗ ನಮಗೆ ಆ ಕವಿತೆಗಳನ್ನು ಓದಿದಾಗ ನಾವು ನಾಟಕತೆಯನ್ನು ಬಹಳ ದೂರ ಬಂದಿರುವುದರಿಂದ ಆ ಕವಿತೆಯ ಜೊತೆಗೆ ಲಿಂಕ್ ಆಗಲಿಕ್ಕೆ ನಮಗೆ ಆಗುದಿಲ್ಲ. ಯಾಕೆ ಆಗುವುದಿಲ್ಲ ಅನ್ನೋದನ್ನು ಹೇಳಿಕೊಂಡು ದೊಡ್ಡ ಉಪನ್ಯಾಸ ಮಾಡ್ತಾರೆ. ಅದರ ಬದಲಿ ಒಂದು ಸಣ್ಣ ಮಾತನ್ನ ನಾನು ನಿಮಗೆ ಹೇಳಿ ಮುಂದೆ ಹೋಗ್ತೇನೆ. ನರಸಿಂಹಸ್ವಾಮಿಯ ಒಂದು ಸಾಲು, ಹೆಜ್ಜೆ ಬರೆಯಿತು ಹಾದಿ ಎಂಬ ಚಿತ್ರ. ಇದು ನರಸಿಂಹಸ್ವಾಮಿಯವರ ಇದರ ಅರ್ಥ ಎನ್ನುವುದನ್ನು ನಾನು ಹೇಳಿಕೊಳ್ಳುವುದಿಲ್ಲ. ಹೆಜ್ಜೆ ಬರೆಯಿತು ಹಾದಿ ಎಂಬ ಚಿತ್ರ, ಇದನ್ನು ಬೇಂದ್ರೆಯವರು ಎಂದೂ ಒಪ್ಪಲಿಲ್ಲ. ಬೇಂದ್ರೆಯವರು ಹಾದಿ ಬರೆಯಿತು ಹೆಜ್ಜೆ ಎಂಬ ಚಿತ್ರ, ಇದು ಅಂದ್ರೆ ಬೇಂದ್ರೆಯವರ ನಾಟಕತೆಯ ಜೊತೆ ನಾವು ಯಾಕೆ ಲಿಂಕ್ ಆಗಿಲ್ಲ ಅಂದ್ರೆ ನಾವು ಕಲೆ ಅನ್ನೋದು ಸ್ವಾಯತ್ತವಾದಂತಹ ಸ್ವಯಂ ಸೃಷ್ಟಿಕರ್ತವಾದಂತಹ ಮತ್ತು ಅಲ್ಲಿ ಸ್ವಾತಂತ್ರ್ಯವನ್ನ ಮುಕ್ತತೆಯನ್ನ ತುಂಬಾ ಅನುಭವಿಸಬೇಕು ಅನ್ನುವ ದೃಷ್ಟಿಯಿಂದ ನಾವು ಸಾಹಿತ್ಯದಲ್ಲಿ ಪ್ರವೇಶ ಮಾಡಿರುವುದರಿಂದ ಬೇಂದ್ರೆಯವರ ತತ್ವ ಮತ್ತು ಕಲೆಗಳ ಪ್ರಾಧಾನ್ಯತೆ ಅಥವಾ ಅವರ ನಡುವಿನ ಸಂಯೋಜನೆಯ ಸ್ವರೂಪ ನಮಗೆ ಅಷ್ಟು ಮುಖ್ಯವಾಗಿ ಕಾಣ್ತಾರೆ. ಅದು ಒಮ್ಮೊಮ್ಮೆ ಹಿಂಗೆ ಅನಿಸ್ತದಾಗ ಬೇಂದ್ರೆಯವರ ಕವಿತೆಯೊಳಗೆ ಇನ್ನೊಂದು ತೊಡಕ ಏನಂದ್ರೆ ತತ್ವ ಅನ್ನೋದು ಯಾವಾಗಲೂ ಅಮೂರ್ತವಾದದ್ದೇ ಇತ್ತು. ಎದೆಯಲ್ಲ ನನ್ನಲ್ಲ, ಇದು ತತ್ವ ಹೇಳ್ತದೆ. ಈಗ ಹಿಂಗಂದ್ರೆ ಇದೇ ನನ್ನದಲ್ಲ ಅಂತಂದ್ರೆ ನಿಮ್ಮ ತಲೆ ನೋಯಿಸಿದ್ರೆ ಗುಳಿಗೆ ತಗೊಳ್ಬೇಕು, ಒಂದು ಕಿವಿ ನೋಯಿಸಿದ್ರೆ ಡಾಕ್ಟರ್ ಕಡೆ ಹೋಗಬೇಕು, ಕಣ್ಣು ನೋಯಿಸಿದ್ರೆ ಡಾಕ್ಟರ್ ಕಡೆ ಹೋಗಬೇಕು. ಇದೇ ನನ್ನದಲ್ಲ ಅನ್ನೋದು ಅಮೂರ್ತವಾಗಿರ್ತದೆ, ನಿತ್ಯ ನಮ್ಮ ಜೀವನಕ್ಕೆ ಉಪಯೋಗ ಆಗುವ ಕಲೆ ಅಲ್ಲ. ಆದರೆ ಬೇಂದ್ರೆ ಕಲೆ ಮೂರ್ತವಾಗಿರಬೇಕು. ಕುಡಿಮಿ ಚಂದ್ರನ ಹೆಣ ಬಂತ ಮುಗಲಾಗ ತೆಗಳತ ಹಗಲ ಇಂಥ
ಸಾಲುಗಳನ್ನು ಬರೆದ ಮನುಷ್ಯ. ಅಂದ್ರೆ ಕಾವ್ಯದ ಕಲೆಯ ಜೀವಂತಿಕೆ, ಮಾಂಸಲತೆ, ಅಸ್ಥಿಪಂಜರ ಗಟ್ಟಿಯಾಗಿರಬೇಕು ಅಂತ ಬಯಸುವ ಕವಿ, ತತ್ವವನ್ನು ಬಿಡುವಂತಿಲ್ಲ ಅಂತನ್ನುವ ಕವಿ, ಇವುಗಳನ್ನು ಸಂಯೋಜನೆ ಮಾಡುವಾಗ ಅವರು ಸರಿಯಾಗಿ ಮಾಡ್ಯಾರ, ನಾವು ತಪ್ಪಾಗಿ ಓದಲಿಕ್ಕತ್ತೀವಿ ಅಂತ ನನಗೆ ಯಾಕಂತ ತಪ್ಪಾಗಿ ಓದಿಗಂತ ಹೆಂಗಂತೀವಿ ಅಂದ್ರೆ, ಇತ್ತೀಚೆಗೆ ಒಬ್ಬ ಕೆಲವು ಮ್ಯೂಸಿಕಾಲಜಿಸ್ಟ್ ಒಂದು ಮಾತಾಡ್ತಾರೆ. ಏನಂತ, ಈ ಶಾಸ್ತ್ರೀಯ ಸಂಗೀತ ಹಾಡುವರು, ಬಡ ಖ್ಯಾಲ್, ಛೋಟ ಖ್ಯಾಲ್ ಹಾಡುವರು ತಮ್ಮ ಆಂಗಿಕವಾದ ಒಂದು ಗೆಸ್ಟರ್ ತೋರಿಸ್ತಾರಲ್ಲ, ಕೈ, ಮುಖದಿಂದ, ಕಣ್ಣಿನಿಂದ. ಯಾಕೆ ತೋರಿಸ್ಬೇಕು? ಹಾಡುವಾಗ ಒಂದು ಕಡೆ ಕೂತು ಯಾಕೆ ಹಾಡಬಾರ್ದು? ಆಂಗಿಕವಾಗಿ ಏನು ಕೈ, ಆ ಬೆರಳುಗಳು ಎತ್ತಿ ತೋರಿಸಿ, ಭುಜ, ತೋಳು, ಆ ಆಂಗಿಕ ಗೆಸ್ಟರ್ಗಳ ಅರ್ಥ ಏನು ಅನ್ನೋದನ್ನ ಪಶ್ಚಿಮದ ಮ್ಯೂಸಿಕಾಲಜಿಸ್ಟು ಇತ್ತೀಚೆಗೆ ಅಧ್ಯಯನ ಮಾಡಿದ್ದಾರೆ. ಅವರಿಗೆ ಹೇಳ್ತಾರೆ, ಎಲ್ಲ ಕಲೆಗಳಲ್ಲಿ ಸಂಗೀತ ಸತ್ಯದ ಹತ್ತಿರ ಹೋಗುವ ಹೆಚ್ಚು ಹತ್ತಿರ ಹೋಗಿತ್ತು, ಪೂರ್ತಿ ಅದರೊಳಗೆ ಹೋಗುವುದಿಲ್ಲ. ಓಂಕಾರದ ಶಂಖನಾದಕ್ಕಿಂತ ಕಿಂಚಿತ್ ಕೂಡ. ಅಂದರೆ ಉಳಿದ ಕಲೆಗಳು, ಚಿತ್ರಕಲೆಯೋ, ಸಾಹಿತ್ಯವೋ, ಕವಿತೆಯೋ ಎಷ್ಟು ಸತ್ಯದ ಹತ್ತಿರ ಹೋಗ್ಬೋದು, ಅದಕ್ಕಿಂತ ಸ್ವಲ್ಪ ಹೆಚ್ಚು ಹತ್ತಿರ ಸಂಗೀತ ಹೋಗಿರ್ತದೆ. ಹಾಗೂ ಹೋದಾಗ ಸಂಗೀತಗಾರಿಗೆ ಏನು ಅನ್ನಿಸ್ತದಂದ್ರೆ, ಉಳಿದ ಯಾವ ಕಲೆಗಳೂ ಬಂದಿಲ್ಲ, ನಾ ಸಮೀಪ ಬಂದೀನಿ, ಈಗ ಇನ್ನೂ ಸ್ವಲ್ಪ ನಾ ಪ್ರಯತ್ನ ಮಾಡಿದರೆ ನಾನು ಹುಟ್ಟೇ ಬಿಡ್ತೀನಿ ಸತ್ಯ ಅನ್ನೋ ಒಂದು ಆಸೆ ಹುಟ್ಟಿ ಆತ ತನ್ನ ದೇಹವನ್ನೂ ತುಡಿಸಿಕೊಂಡು, ಆತ ಅಂದರೆ ಸ್ವರಕ್ಕೆ ದೇಹದ ಆಂಗಿಕವಾದ ಶ್ರಮವನ್ನೂ ಜೋಡಿಸಿ ಅಥವಾ ಆಂಗಿಕವಾದ ಸ್ವರವನ್ನೂ ಜೋಡಿಸಿ ಅದ ಹೆಚ್ಚು ಪ್ರಯತ್ನ ಪಡ್ತಾನೆ ಅನ್ನೋದನ್ನ ಇನ್ನೊಬ್ಬರು ಒಂಥರ ಮನೆ ದೇಶಪಾಂಡೆ ಮಾತಾಡ್ತಾರೆ. ಅವೇನು ಹಿಂಗೆ ಕೈ ಮಾಡ್ತಾನೆ, ಅವ ಆಕ್ಚುಲಿ ಬಯಲಿನೊಳಗೆ ಒಂದು ಚಿತ್ರ ತೆಗಿತಿರ್ತಾನೆ ಸಂಗೀತ. ಅಂದ್ರೆ ಅವಾಗ ಸಂಗೀತ ಹಾಡಿರ್ತಾನೆ, ಆ ಕೈ ಒಳಗಿಂದ ಕೈಯಿಂದ ಒಂದು ಚಿತ್ರ ತೆಗಿತಿರ್ತಾನೆ. ನಮಗೆ ಚಿತ್ರ ಕಾಣಿಸೋದಿಲ್ಲ, ಆಗ ಸಂಗೀತ ಕೇಳಿಸ್ತಾರೆ. ಅನಂತಮೂರ್ತಿ ಹಾಸ್ಯ ಕಿವಿಯಷ್ಟು ಕಣ್ಣು ಗರತಿಯಲ್ಲ, ಕಣ್ಣು ಏನ್ ಬೇಕಾದ್ ಮಾಡ್ತದೆ, ಅದು ಗೊತ್ತು ಆಗ್ತದೆ, ಅದು ಮಾಡಿದ ಅದಕ್ಕೆ ಕಿವಿ ಮಾತ್ರ ಹೆಚ್ಚು ಗರತಿ, ಪೂರ್ತಿ ಗರತಿ ಅಲ್ಲ. ಅದಕ್ಕೆ ಕಿವಿಯೊಳಗೆ ಕೇಳಿದ ಸ್ವರ ಅದು ಕಲೆ, ಅದು ಕಲೆ. ಆದರೆ ಕಲೆಯಿಂದ ನಾವೇನು ನೋಡ್ತೀವಿ ಅದು ಆ ಚಿತ್ರ ಕಾಣಿಸೋದಿಲ್ಲ, ಆದರೆ ಅಲ್ಲಿ ಒಂದು ಚಿತ್ರ ಇರ್ತದೆ. ಬೀಜ ಪತ್ರಿಕೆ ನೆನಪಾಗಬೇಕು. ಈ ಗಾಳಿಯ ಬೆನ್ನ ಮೇಲೆ ಮೂರ್ತಿಯೊಂದೇ ಕಟ್ತಾರೆ. ಮೂರ್ತಿ ಅನ್ನೋದು ಕಲೆ ಬೀಜ ಮೊದಲೇ ಕವಿತೆ ಕೊಟ್ಟಿಯವರ ಕರೀತಾರೆ. ಈ ಗಾಳಿಯ ಬೆನ್ನ ಮೇಲೆ ಮೂರ್ತಿಯೊಂದೇ ಕಟ್ತಾರೆ. ಗಾಳಿ ಬೆನ್ನ ಮೂರ್ತಿ ಅಂತ ಕೇಳ್ತೇವೆ. ಆದರೆ ಬೇಂದ್ರೆಯವರು ತಮ್ಮ ಶಬ್ದಗಳ ಮೂಲಕ ನಮ್ಮ ಕವಿತೆಯನ್ನು ಕೇಳಿಸ್ತಾರೆ. ಅದರ ಜೊತೆಗೇನೆ ಅದರೊಳಗಿನ ತಾತ್ವಿಕತೆಯ ಚಿತ್ರವನ್ನ ಬಯಲಿನೊಳಗೆ ಬೆಳೆಸಿರ್ತಾರೆ. ಆ ಬಯಲಿನೊಳಗೆ ಬೆಳೆಸಿದ ಚಿತ್ರವನ್ನು ನೋಡಬೇಕಾದ್ರೆ ನಮಗೆ ಬೇರೆ ತರಹದ ಕಣ್ಣುಗಳು ಬೇಕಾಗ್ತದೆ. ಅಂದ್ರೆ ಕವಿತೆಯ ಒಳಗಿರುವ ಚಿತ್ರ ರೂಪಕಗಳ ಮೂಲಕ ನಮಗೆ ಕಾಣಿಸಬೇಕಾದ್ರೆ ಬರೀ ಕೇಳಿಸಿಬಿಡ್ತು ಕವಿತೆ, ಕಾಣಿಸಲಿಲ್ಲ ಅಂದ್ರೆ ನಾಟಕಂತೆಯ ಕವಿತೆಯ ಮೂಲ ಸಮಸ್ಯೆ ಇರುವುದು ಕವಿತೆ ಕೇಳಿಸ್ತದೆ, ಕಾಣಿಸೋದು. ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಅವರು ಬಳಸುವ ಬಣ್ಣಗಳು ಎಷ್ಟು ವೈವಿಧ್ಯಮಯವ, ಒಂದೊಂದು ಕೂಡಲಾದಂಥ ಬಣ್ಣಗಳು. ಅವರೇನು ಹೇಳ್ತಾರೆ ಅಂದ್ರೆ, ಅವರು ಈ ಎಲ್ಲಾ ಬಣ್ಣಗಳನ್ನು ನಾವು ಕೂಡಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಆದರೆ ಆಧುನಿಕ ತತ್ವಜ್ಞಾನ ಏನ್ ಹೇಳ್ತದಂದ್ರೆ, ಹೀಗೆ ನೀವು ಬಣ್ಣಗಳನ್ನು ಕೂಡಿಸ್ಲಿಕ್ಕೆ ಕಲರ್ ಟೆಕ್ನಾಲಜಿ, ಕಲರ್ ಕೆಮಿಸ್ಟ್ರಿ ಅಂತೆಲ್ಲ ಬಹಳ ದೊಡ್ಡ ಶಾಸ್ತ್ರ. ಅದಕ್ಕೆಲ್ಲ ನಮ್ಮ ಮನೆಯೊಳಗೆ ಅಧ್ಯಯನ ಮಾಡಿದ್ರು. ಹಿಂದೆ ನಮ್ಮ ಕಾಕಾ ಕೂಡಿ ಈ ಕಲರ್ ಟೆಕ್ನಾಲಜಿ ಬಗ್ಗೆನೇ 2 ದಿನ ಚರ್ಚೆ ಮಾಡ್ತಿದ್ರು ವಿಷಯ. ಅದಕ್ಕೆ ನನಗೇನು ಅನಿಸ್ತದಂದ್ರೆ, ಬೇಂದ್ರೆಯವರ ನಾಟಕಂತಿಯೊಳಗೆ ಕಲೆ ಮತ್ತು ತತ್ವದ ಸಂಯೋಜನೆ ಮಾಡುವಾಗ ಬೇಂದ್ರೆಯವರು ಸಫಲರಾಗಿದ್ದು ತಮ್ಮ ಮಟ್ಟಿಗೆ ಬಹಳ ದೊಡ್ಡ ಸಫಲತೆಯನ್ನು ಪಡ್ತಾರೆ. ಯಾಕಂದ್ರೆ ಕೊನೆಗೂ ಕವಿ ಕಾವ್ಯದಿಂದ, ತನ್ನ ಕಾವ್ಯದಿಂದ ತಾನೇನು ಪಡೆದ ಅನ್ನೋದಕ್ಕೆ ಮುಖ್ಯ ಇರ್ತದೆ. ಇನ್ನೊಂದು ಏನು ಪಡೆದ ಅನ್ನೋದಕ್ಕೆ ಬೇಂದ್ರೆಯವರು ಸ್ವಲ್ಪ ಬಹಳ ನಿಷ್ಪ್ರಯೋಜನೆಗೆ ಬರೀತಾರೆ. ನಾನು ಹಿಂಗೆ ಬರ್ತೀನಪ್ಪ, ನೀವು ತಯಾರಾಗಲಿ ಅಂತ ತಿಳ್ಕೊಳ್ಳಿಕ್ಕೆ ಕವಿತೆ ಕೇಳಿಸ್ತದೆ. ಕವಿತೆ ನಾನು ಕಾಣಿಸೀನಿ, ಕಾಣಿಸ್ಲಿಕ್ಕೂ ನಿಮ್ಮ ಕಣ್ಣುಗಳನ್ನು ಸ್ವಚ್ಛ ಮಾಡ್ಕೋರಿ ಅನ್ನೋ ರೀತಿಯೊಳಗೆ, ಕಣ್ಣು ಬೇಕಾಗುವ ನಂಬರ್ ಚಾರ್ಜ್ ಹಾಕೋರಿ ನೀವು ಅನ್ನೋ ರೀತಿಯೊಳಗೆ ಬೇಂದ್ರೆಯವರು ಬರೀತಾರೆ. ಈ ರೀತಿಯ ಕಲೆ ಮತ್ತು ತತ್ವಗಳ ನಡುವಿನ ಸಂಘರ್ಷವನ್ನ, ಸಂಭ್ರಮವನ್ನಾಗಿ ಕಾಣುವ ಬೇಂದ್ರೆಯವರ ಕವಿತೆಗಳ ಬಗ್ಗೆ, ಮತ್ತು 3-4 ಕವಿತೆಗಳ ಬಗ್ಗೆ. ನಾನು ಬೇಂದ್ರೆ ಕವಿತೆಯ ಒಂದು ಸಮಸ್ಯೆ ಏನಂದ್ರೆ,
ಇದನ್ನೊಂದು ಟೆಕ್ಸ್ಟ್ ಬುಕ್ನಾಗ ಸಿಲೆಬಸ್ ಅಂತ ಹಾಕಿದಾಗ ಹುಡುಗರಿಗೆ ನಾವು ಕಲಿಸ್ತೀವಲ್ಲ, ನಮ್ಗೆ ಕಲಿಸ್ಲಿಕ್ಕೆ ಬರೋದಿಲ್ಲ ಈ ಕವಿತೆಗಳು. ಯಾಕಂದ್ರೆ ಈ ಕವಿತೆಗಳಲ್ಲೇ ನಾವು ಏನು ಮಾತಾಡಿದ್ರು ಅದು ಏನು ಕೇಳಿಸ್ತದ ಅನ್ನೋದು ಮುಖ್ಯ ಇರ್ತದೆ, ಅದು ಏನು ಕಾಣಿಸ್ತದ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ಆ ನಾನು ಕಂಡೆ ಅಂತ ಹೇಳಬೇಕಾಗ್ತದೆ, ಅದನ್ನ ನಾನು ಹೇಳಿದ್ದು ನಿಮಗೆ ಕಾಣಿಸೋದು ಸಾಧನೆ ನೀವು ಹೋದಾಗ ಕಾಣುತ್ತೆ. ಅದಕ್ಕೆ ಬೇಂದ್ರೆಯವರ ಈ ನಾಟಕದಂತಿ ಕವಿತೆಗಳನ್ನು ಮುಖ್ಯವಾಗಿ ಅವರ 2-3 ಕವಿತೆಗಳನ್ನು ನಾನು ನೋಟ್ ಮಾಡಿಕೊಂಡೆ. ಒಂದು ಅಂದರೆ ಈ ಕವಿತೆಗಳನ್ನು ನಾನು ಹುಡುಗರಿಗೆ ಪಾಠ ಮಾಡ್ತಾ ಇಲ್ಲ, ಆ ಥರ ನಾನು ಪಾಠ ಮಾಡ್ತಾ ಇಲ್ಲ. ಅದರೊಳಗಿನ ಒಂದೊಂದು ನುಡಿಯನ್ನು, ಮುಖ್ಯವಾದ ನುಡಿಯನ್ನು ಊಹೆ ಅನ್ನುವ ಒಂದು, ಅದಕ್ಕೆ ನಾನು ಕಲೆ ಮತ್ತು ತತ್ವಗಳ ಈ ಸಂಬಂಧದಲ್ಲೇ ಕೊನೆಗೂ ತತ್ವದ ಬಗೆಗಿನ ಮಾತುಗಳೆಲ್ಲ ಊಹೆಗಳೇ, ಕವಿಯ ಊಹೆಗಳೇ. ಯಾಕಂದ್ರೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಅದು ಊಹೆನೇ. ನನ್ನ ಪಾಡಿ ನಾನು ಅನುಭವಿಸ್ತೀನಿ ಅಂದರೆ ಈ ಸಮಸ್ಯೆ ಇಲ್ಲ. ಅದನ್ನು ಹೇಳ್ತಕ್ಕಂಥ ಇದು ವಿಚಾರದ ಹಳ್ಳವನ್ನು ಒಳಹಕ್ಕಿಲ್ಲ, ಅಂತರಿಕ್ಷದ ಪಕ್ಷಿ ಇಚ್ಛಿಸುತ್ತಿದೆ ಕ್ಷಿತಿಜ, ಬರೀ ನೆರಳಾಟ ಮರುಳಾಟ ಗಾಳಿಗೆ ಸಹಜ, ಭಾವದ ಜಾಲ ಬಲೆಯಲ್ಲಿ ಸಿಕ್ಕಿ, ಜೀವನದ ರಂಗದಲ್ಲೇ ಭರತ ನಾಟಕ ಯುಗವು, ಓಹೋ ಆಹಾ ಊಹೆ ನಮ್ಯ ಈಗ. ಅಂದರೆ ಬೇಂದ್ರೆಯವರ ಈ ಕಲೆ ಮತ್ತು ತತ್ವಗಳ ನಡುವಿನ ಸಂಯೋಜನೆಯ ಕವಿತೆಗಳಲ್ಲಿ ಮತ್ತೆ ಇದೆಲ್ಲ ಶಬ್ದಗಳು ಹೇಳಿಕೆ ಬರಂಗಿಲ್ಲ, ಅದು ಹೇಳದ ಗತಿ ಇಲ್ಲ, ಶಬ್ದಗಳನ್ನು ಬಿಟ್ಟು ನಾವು ಬೇರೆ ಹಾಲಿಲ್ಲ ಅನ್ನೋ ಒಂದು ನೋವು ಕೂಡ. ಅವರು ಸಾದೃಶ್ಯ ಅನ್ನುವ ಇನ್ನೊಂದು ಕವಿತೆಯಲ್ಲೇ ಬರೀತಾರೆ, ಇದು ಗೋಡೆ, ಕಲೆ ಮತ್ತು ತತ್ವಗಳ ನಡುವಿನ ಗೋಡೆ, ಆದರೂ ಅದು ನೋಡೆ ಯಾವುದೋ ಸ್ಮೃತಿ ಮೂಡಿ ಬರುವಂತೆ ವಿಸ್ಮೃತಿಯ ಪಾಡಿನ ಮಾಟದ ಮೂರ್ತಿ ಇಳುಕುತ್ತಿದೆ, ಈ ನೆಲವು ಕಾಲ ಕೆಳೆದನೋ ಏನೋ ಬರುಬರಕು ಆಸೆ. ಅಂದ್ರೆ ಈ ತತ್ವ ಮತ್ತು ಕಲೆಗಳ ನಡುವಿನ ಗೋಡೆಗಳೇನೇನವ ಅನ್ನೋದನ್ನು ಕೂಡ ಬೇಂದ್ರೆಯವರು ಸಾಕಷ್ಟು ಸಲ ಅನುಭವಿಸಿದ್ದಾರೆ ಮತ್ತು ಸಾಕಷ್ಟು ಅವುಗಳ ನಡುವಿನ ಸಂಕಟಗಳನ್ನು ಅನುಭವಿಸಿದ್ದಾರೆ. ಇನ್ನೊಂದು ಕವಿತೆಯ ಪುಷ್ಕೋಟಿಯವರ ಬಗ್ಗೆ ಸ್ವಲ್ಪ ಹೆಚ್ಚು ಡಿಟೇಲ್ ಆಗಿ ಮಾತಾಡೋದು ತಮ್ಮ ಧರ್ಮ ಸತ್ಯಚಂದ್ರರು ಮಾತಾಡಬೇಕು. ಆಮೇಲೆ ಇದ್ರ ಮೇಲೆ ಒಂದು ಇದನ್ನೇ ಉಪನ್ಯಾಸವನ್ನೇ ಕನ್ನಡ ಸಂಸ್ಥೆಗಳು ಮಾಡಿದ್ರು. ಮಾತಿನ ಡಿಕ್ಕಿಯಲ್ಲಿ ಮಾತಿನ ಹುಲಿ, ಮನದ ಮಥನ ನಿರ್ವಾಣದಲ್ಲಿ, ಕೇಳಿಸುವ ಮಂತ್ರಗಳಿಗಾವುದೋ ತುಂಬುತ್ತದೆ, ಮೂರನೇ ನಿದ್ರಿಸಿದೆ ತಂಬೂರಿಗಾಲೋಚನೆ. ಅಂದ್ರೆ ತಂಬೂರಿ ಮತ್ತು ತುಂಬೂರ ಇಲ್ಲಿ ಎರಡು ಏನು ಬಳಸ್ತಾರೆ ಬಹಳ ಮಹತ್ವದ. ತತ್ವ ಅನ್ನೋದು ತಂಬೂರಿ, ಆದರೆ ಅದನ್ನು ನೀವು ಮಿಡಿಯಬೇಕಾದ್ರೆ 4 ತಂತಿಗಳನ್ನು ಹದಗೊಳಿಸಿಕೊಂಡ್ರೆ ಮಾತ್ರ ತತ್ವ ಅನ್ನೋದರ ಶ್ರುತಿ ಕೇಳುತ್ತದೆ. ತಂಬೂರಿಯ ಶ್ರುತಿ ಇಲ್ಲದೇನೆ ನೀವು ಕಲೆಯ ಹಾಡುಗಳನ್ನು, ಸ್ವಾಯತ್ತವಾದ ಕಲೆಯ ಹಾಡುಗಳನ್ನು ಹಾಡಲಿಕ್ಕೆ ಹೋದರೆ ಅದು ಹೊಂದುವುದಿಲ್ಲ. ಕಲೆಯೊಳಗೆ ಹೊಂದಿದ್ದು ಅದರ ತತ್ವದ ತಂಬೂರಿಗಳ ಶ್ರುತಿ ಇಲ್ಲದಿದ್ದರೆ ಈ ಕಲೆಯ ಒಳಗಿನ ನಿಮ್ಮ ಅನುಭವದ ಗ್ರಹಿಕೆಯು ಶ್ರುತಿ ತತ್ವ. ಇದನ್ನ ಅವರು ಕೊನೆಯ ಸಾಲುಗಳು ಬಹಳ ಚಂದ ಹೇಳ್ತಾರೆ. ನಾದವೇನಾದಿತ್ತು 2 ಅರ್ಥ. ನಾದ ತಾನೇ ಅಂತ ಏನು ಮಾಡಲಿಕ್ಕೆ ಸಾಧ್ಯ, ತನ್ನಷ್ಟಕ್ಕೆ ತಾನೇ ಇಲ್ಲ ಶಕ್ತಿ, ಆದರೆ ಅದು ಶ್ರುತಿಗೊಂಡು ಗಾಯಕನ ಜೊತೆಗೆ ಸಹವಾದ್ಯವಾದಾಗ ಅರ್ಥ. ನಾದವೇನಾದೀತು, ಸ್ಫೂರ್ತಿ ಏನಾದೀತು, ನಾಗಾರ್ಜುನ ಹೇಳಿದ ಸಂಗೀತದ ಉದಾಹರಣೆ ಅದಕ್ಕೆ ತಗೊಂಡಿದ್ದೆ ನಾನು. ನಾದವೇನಾದೀತು, ಕವಿಗೆ ಸ್ಫೂರ್ತಿ ಬೇಕು, ಸ್ಫೂರ್ತಿ ಏನಾದೀತು, ಏನೂ ಉಪಯೋಗ ಬಿಡುವುದಿಲ್ಲ. ಹಾಗಾಗಿ ಉತ್ತರ ಏನು ಅಂದರೆ ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾಗ. ಈ ಶ್ರುತಿ ಮತ್ತು ಕೃತಿಗಳ ಬಗ್ಗೆ ಪುಷ್ಕೋಟಿಯವರು ಬಹಳ ಸುಂದರವಾಗಿ ತಮ್ಮ ಒಂದು ಲೇಖನೇ ಆ ಥರ ಅದಂತ. ಆದರೆ ಈ ಎಲ್ಲ ಗದ್ದಲ ಮಾಡಿದ ಮೇಲೆಯೂ ಕೂಡ ಬೇಂದ್ರೆಯವರ ಇನ್ನೊಂದು ಕವಿತೆ ಬಹಳ ಮಜಾ ಆಗ್ತದೆ. ಏನಾಗ್ತದೆ, ಮನುಷ್ಯನ ಜೀವನ ಸಣ್ಣ, ಬಹಳ ಸಣ್ಣ. ಮತ್ತು ಅವನ ಎಷ್ಟು ನೀವು ದೊಡ್ಡ ಪ್ರತಿಭೆದ ಅಂದರೂ ಇಂದ್ರಿಯಗಳ ಸಮಸ್ಯೆಗಳವ, ಮನಸ್ಸಿನ ಸಮಸ್ಯೆಗಳವ, ಸಾಮಾಜಿಕ ಸಮಸ್ಯೆಗಳವ, ರಾಷ್ಟ್ರೀಯ ಸಮಸ್ಯೆಗಳವ. ನೀವು ಎಷ್ಟು ಗ್ಲೋಬಲ್ ಅಂತಿದ್ರೂ ಕೂಡ
ಅನೇಕ ಮಿತಿಗಳು ಅವನ ಜೀವದ ಸ್ವರೂಪದೊಳಗೆ ಇರ್ತಾವೆ. ಎಲ್ಲರಿಗೂ ಇರ್ತಾರೆ, ನಮಗಂತೂ ಇರ್ತಾರೆ, ಎಲ್ಲ ಕವಿಗೂ ಇರ್ತಾರೆ. ಒಮ್ಮೆ ಏನಾಗ್ತದೆ, ಬಹಳ ವಿಚಾರ ಮಾಡಿ 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 ಎಷ್ಟು ಪ್ರಸ್ಥಾನಗಳು, ಎಷ್ಟು ಅವುಗಳ ಎಳೆಗಳು ಎಲ್ಲ ಹೆಣೆಯೋದು, ಇಷ್ಟೆಲ್ಲ ಒಂದು ದಿನ ಬೇಂದ್ರೆ ಒಬ್ಬರೇ ಕೂತು ವಿಚಾರ ಮಾಡಿರಬೇಕು. ಇದೆಲ್ಲ ಆದರೂ ಕೊನೆಗೂ ಇದರ ಅರ್ಥ ಏನು, ನಾ ಏನು ಪಡಿಬೇಕಂತ ಮಾಡಿದ್ದೆ, ಇದು ಕೊಡದ್ನೇನು ನಾನು, ಇದೆಲ್ಲ ನಾನು ಮಾಡಿದ್ದರ ಅರ್ಥ ಏನು, ಉದ್ದೇಶ ಏನು ಅಂಥೇಳಿ ಒಮ್ಮೊಮ್ಮೆ ಅದಕ್ಕೆ ಸಿಂಹಾವಲೋಕನ ಅಂತ ಒಂದು ದೊಡ್ಡ ಶಬ್ದ ಬಳಸ್ತಾರೆ. ಆದರೆ ಆ ಸಿಂಹಾವಲೋಕನ ಒಮ್ಮೊಮ್ಮೆ ಹಿಂಗರಿಸ್ಬಿಡ್ತದಲ್ಲ, ಏನು ಸುಳ್ಳೆ ಗುದ್ದಾಡಿದೆ ನಾನು ಎಲ್ಲ, ಏನು ಅರ್ಥ ಇಲ್ಲ, ಏನು ಮಾಡೋದಕ್ಕೂ ನನ್ನ ಪ್ರವೃತ್ತಿಯೊಳಗೆ ಮಾಡಲೇಬೇಕು. ಜೀವನ ಅಂತ ಹುಡುಕುವ ತತ್ವ ಮತ್ತು ಕಲೆಗಳ ಸಂಯೋಜನೆಯ ಸಂಸಾರ ಸಾಗಿಸ್ಬೇಕು. ಅದಕ್ಕೆಲ್ಲ ಮಾಡಿದ್ದು ಕೂಡ ಭಾರ ಅಥವಾ ಅರ್ಥ ಇಲ್ಲ ಅನ್ನೋ ರೀತಿಯ ಒಂದು ಭೋಗ, ಒಂದು ಕ್ಷಣಿಕವಾದ ಅನಿಸಿಕೆ ಅವರಿಗೆ ಅನಿಸಿರಬೇಕು. ಅದಕ್ಕೆ ನಾಟಕಗಳಿಗೆ ಒಂದು ಕರೀತಾರೆ, ಹೇಳ್ತಾರೆ. ಕೊನೆಗೂ ಎಷ್ಟೆಲ್ಲ ಹೋರಾಟ ಮಾಡಿದ್ರು, ಕವಿನೇ ಇರಲಿ ತತ್ವಜ್ಞಾನಿ ಇರಲಿ, ಅವನು ಕೊನೆಗೆ ಸಿಗುವುದು ಪಾಲಿಗೆ ಬಂದ, ಏನು ಸಿಗ್ತದೆ, ಅವ್ನು ಏನು ಪಾಲಿಗೆ ಬಂದ್ರೆ ಅಷ್ಟೇ ಸಿಗ್ತದೆ. ಬೇಂದ್ರೆಯ ಗೋಳು ಅದು ಗೋಳು ಗೋಳು, ಆ ಕವಿತೆ ಹೆಸರು ಪಾಲಿಗೆ ಬಂದ ಅದು ಬೇಂದ್ರೆಯ ಗೋಳು ಅದು ಗೋಳು ಗೋಳು ಮಜಾ. ಇಷ್ಟೆಲ್ಲ ತತ್ವಜ್ಞಾನದ ಜೋಡಿ ಗುದ್ದಾಡಿ 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 ಅಮೂರ್ತವಾದ ಮೂರ್ತವಾದ ಇಂದ್ರಿಯಕವಾದ ಅತೀಂದ್ರಿಯಕವಾದ ಎಲ್ಲ ಸತ್ಯಗಳನ್ನು ಒಂದು ಕವಿತೆಯಲ್ಲಿ ಹಿಡಿದಿರ್ತೀನಿ ಅಂತ ಹೋಗುವ ಅವರ ಹೋರಾಟ, ಅವರ ಚಿಂತನೆ ಬೇಂದ್ರೆ ಅವರಿಗೆ ಏನೊಂದು ಗೋಳು ಕಟ್ಕೊಂಡೆ ನಾನು ಅಂತ ಅನಿಸುವಷ್ಟು ಒಮ್ಮೊಮ್ಮೆ ಅನಿಸಿದೆ ಅನ್ನೋದೇ ಬಹಳ ಮುಖ್ಯ. ಅಂದ್ರೆ ಬೇಂದ್ರೆಯ ಗೋಳು ಅದು ಗೋಳು ಅಲ್ಲ, ನಾವು ಅವರ ಸಾಂಸ್ಕೃತಿಕ ಕವಿತೆಗಳನ್ನು ನೋಡಿದ್ರೆ ಅವರ ಒಂದು ದೊಡ್ಡ ತಪಸ್ಸದ ಅದರೊಳಗೆ, ಅದು ಎಷ್ಟು ಅವರ ಹೇಳಿಕೆಗಳಲ್ಲ. ಇದೆಲ್ಲ ಮಾಡಿ ಒಂದು ದಣು ಮಾಡ್ತಾರೆ. ತಾತ್ವಿಕ ದಣವು ಕಲಾತ್ಮಕವಾದ ದಣಿ, ಈ ಎರಡೂ ದಣಿವುಗಳನ್ನು ಒಟ್ಟಾರೆ ಕೂಡಿಸಿದಾಗ ಒಂದು ಕ್ಷಣ ಬಹಳ ದೊಡ್ಡ ಸಾಧಕರಿಗೂ ಹಿಂಗೆ ಅನಿಸಿರಬೇಕು. ಬೇಂದ್ರೆಯನ ಗೋಳು ಗೋಳೆ ಏನು ಸುಮ್ಮನೆ ಹುಡುಕೋ ಹೊಂಟಿನ ಜೀವನದ ಅರ್ಥ, ಅದು ಗೋಳು 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 ಕೆಲ ಅರ್ಥ. ಒಂದು ಪೀಸ್ ಆಗೋದು ಒಂದು ಅರ್ಥ ಗೋಳು ಗೋಳು, ಇನ್ನೊಂದು ಅರ್ಥ ಗೋಳಾಗೋದು ಪಕ್ಕಕ್ಕೆ ಸರಕು. ನಮ್ಮ ಉತ್ತರ ಕನ್ನಡ ಹಳ್ಳಿಯ ಬಂಡಿ ಒಳಗೆ ಹೊಂಟಾಗಿದ್ರೆ ಯಾರು ಬಂದ್ರೆ ತಮ್ಮ ಒಂದಿಟ್ಟು ಗೋಳಾಗ ಸರಳ. ಬೇಂದ್ರೆಯವರು ತತ್ವದ ಬಂಡಿಯೊಳಗೆ ಹೊಂಟಾಗ ಕಲೆ ಎದುರಾದ್ರೆ ಸ್ವಲ್ಪ ಗೋಳಾಗಲ್ಲ ಅಂತ ಹೇಳಿ ದಾಟ್ತಾರೆ. ಕಲೆಯ ಬಂಡಿಯೊಳಗೆ ಕೂತು ಹೊಂಟಾಗ ತತ್ವ ಎದುರಾದ್ರೆ ಸ್ವಲ್ಪ ಮಕ್ಕಳಿದ್ರಪ್ಪ ನಾನು ದಾಟ್ತೀನಿ ಅಂತ. ಆದರೆ ಕಲೆಯ ಬಂಡಿಯೊಳಗೆ ಕೂತು ಹೋಗುವಾಗಲೂ ತತ್ವವನ್ನು ದಾಟಿ ಹೋಗಬೇಕಾಗ್ತದೆ. ತತ್ವದ ಬಂಡಿಯೊಳಗೆ ಕೂತಾಗ ಕಲೆಯನ್ನ ನೋಡ್ಕೋತ ದಾಟ, ಅಂದ್ರೆ ಆ ಸ್ಪರ್ಶ, ಆ ಒಂದು ಸಂಪರ್ಕ ಇಲ್ಲದೆ ಕಲಿಯಕ್ಕಾಗ. ಅದಕ್ಕೆ ಅವ್ರು ಹೇಳ್ತಾರೆ ಬೇಂದ್ರೆಯನ ಗೋಳು ಅದು ಗೋಳು ಗೋಳು ಕೊಡುವುದಷ್ಟು ಪಾಡುವ ಅವ್ರು ಹೇಳಿದ್ರು, ನನ್ನ ಪಾಡು ನನಗೆ ಅದರ ಹಾಡಲ್ಲ. ಆದರೆ ಪಟ್ಟದ್ದೆಲ್ಲ ಪಾಡ ಆಗ್ಬೇಕಲ್ಲ, ಪಾಡಾದ್ಮೇಲೆ ಹಾಡಾಗೋದು, ಆ ಪಾಡೇ ಆಗಲಿಲ್ಲ ಅಂತ ಅನ್ನೋಷ್ಟರ ಮಟ್ಟಿಗೆ ಬೇಂದ್ರೆಯವರು ತತ್ವದ ಭಾವದಿಂದ ನಲುಗಿದ, ಸಂಕಟಪಟ್ಟ ಮತ್ತು ಒಂದು ಅಪಾರವಾದ ದೈವಿಕ ವ್ಯಥೆಯನ್ನು ಅನುಭವಿಸಿದ ಸಾಧು ಪಡುವುದಷ್ಟು ಪಾಡುವಾಗಲಿಲ್ಲ. ಹಸಿರಿನಲ್ಲೇ ಒಣಗಿದ್ದು, ಜೀವನದೊಳಗೆ ಹಸಿರಿನಲ್ಲೇ ಒಣಗಿದ್ದರ ಅನುಭವ ಭಾಳ, ಕೊಳಕಾಗಿ ಕೊಳಗಿದ್ದು, ತಿಂಡಿಯಲ್ಲಿ ತೀರಿದ್ದು, ಒಗಗು ಹುಳಿಯು ಕಸವು ಕೂಡ ರಸವು, ರಸಪಾಕ ಹಸಿ ಬಿಸಿ ಕಸವು ಕೂಡ ರಸವು ನಾನು ಮಾಡ್ಕೊಂಡದ್ದು ಕಲೆಯ ಇಂಟರ್ಪ್ರಿಟೇಷನ್. ಪಿಂಡ ಮೂರ್ತಿಸಿದಷ್ಟು ಕಂಠ ಕಾಣಿಕೆ, ಈ ಪಿಂಡ ಮೂರ್ತಿಸಿ ನನಗೆ ಎಷ್ಟು ಕೊಟ್ಟಿತೋ ಅಷ್ಟೇ ನನ್ನ ಕಾಣಿಕೆ, ಇದಕ್ಕೂ ಹೆಚ್ಚು ಮಾಡೋಕ್ಕಾಗಿಲ್ಲ. ಉಳಿದ ಉಸಿರಾಟವೋ ಕುಸಿದ ಹುಂಕೆ, ಕುಸಿದ ಅನ್ನೋ ಶಬ್ದವನ್ನು ಬಳಸ್ತಾರೆ. ಈಗ ನನ್ನ ಅನುಭವಕ್ಕೆ ಬಾರದ ಸತ್ಯ ಅಂತ ಏನವ ಕುಸಿದ ಹುಂಕೆ, ಸುಳ್ಳಲ್ಲ, ಸುಮ್ಮನೆ ಕವಿತಾ ಬಗ್ಗೆ ಬರ್ತದಂತ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡಬಹುದು, ಅದು ನನ್ನ ಅನುಭವಕ್ಕೆ ಬಂದದ್ದು ಅಷ್ಟು. ಉಳಿದ ಉಸಿರಾಟವು ಕುಸಿದ ಹುಂಕೆ, ಹುಂಕಾರ ಠಂಕಾರ ಶಂಖಕ್ಕೆ ಶಂಖ, ನಿಶಬ್ದದಲ್ಲಿ ಬೇಕಾಗಿಲ್ಲ ಬಿಂಕ, ಸುತ್ತು ಮುತ್ತಿನ ಕಾವು ಚಳಿಗೆ ಅಂಕರ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ನನ್ನ ಮಂಡಲದಲ್ಲೇ ನನ್ನ ಅಂಡರಿದಾಟ. ಇದು ಎಲ್ಲರಿಗೂ
ನಮ್ಮದೇನು ಒಂದು ಸ್ಫಿಯರ್ ಅದ, ನಮ್ಮ ಮಿತಿಗಳು, ಸಾಧ್ಯತೆಗಳು, ಎಲ್ಲ ದೋಷಗಳು, ಸ್ವಭಾವದ ರೂಪಗಳು ಎಲ್ಲ ಅದೇನು ನಮ್ಮೊಂದು ಜೀವನದ ಸುತ್ತ ಹಾಕಿದ ಲಕ್ಷಣ ರೇಖೆ, ದೈವಿಕ ಲಕ್ಷಣ ರೇಖೆ, ಅದನ್ನು ನನಗೆ ದಾಟಕ್ಕೆ ಆಗಲಿಲ್ಲ. ಅದರೊಳಗೆ ನಾನು ಬದುಕಿದೆ. ನನ್ನ ಮಂಡಲದಲ್ಲಿ ನನ್ನ ಅಂಡಲದಾಗ ಹೊರಗಿನದು ಕಾಟ ಮಾಟ, ಇಟವೋ ಊಟವೋ ಪಾಠಾಗಿ ಸುರಿದದ್ದು ಅಗ್ಗಮಣಿ ಕಣ್ಣಮಣಿ ಗುಣಿಸಿದ ಗುಣಾಕಾರ ಭಾಗ್ಯ ಭಾಗ್ಯ. ನಾಲ್ಕು ತಂದೆಯ ಕವಿತೆಗಳ ಒಳಗೆಲ್ಲ ಇದನ್ನೇ ಮಾಡ್ಯಾರ. ಗುಣಿಸಿದ ಗುಣಾಕಾರ ಭಾಗ್ಯ ಭಾಗ್ಯ ಅಂದರೆ ಉಂಡೆದ್ದು ಭೋಗ್ಯ. ನಾನು ಏನು ಉಂಡಿನಿ ಅದು ಭೋಗ್ಯ, ಆದರೆ ಗುಣಾಕಾರ ಭಾಗ್ಯ ಭಾಗ್ಯ ನಾನು ಮಾಡಿದೆ. ಆದರೆ ಅದು ನಿಜವಾದ ಅದರ ಸತ್ವ ನನಗೆ ಸಿಕ್ಕದ್ದು ಉಂಡದ್ದು ಭೋಗ್ಯ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಬಿಟ್ಟು ಎಂಜಲ ರಾಶಿ. ಇದನ್ನು ನಾವು ಏನೋ ಮಾಡಿದೆ, ಆದರೆ ಆ ಎಂಜಲೆಲ್ಲ ಉಳಿತಲ್ಲ ಹೊರಗೆ, ಆ ಎಂಜಲ ರಾಶಿ ಬಹಳ ದೊಡ್ಡದಿದೆ. ಅದರ ಜೊತೆಗೆ ಸುಪರಮಪರ ವೈರಾಗ್ಯ. ಅಂದರೆ ವೈರಾಗ್ಯ ಅನ್ನೋದು ಕೂಡ ಸುಪರಮಪರ ವೈರಾಗ್ಯ. ಅಂದರೆ ಸುಪರಮಪರ ವೈರಾಗ್ಯ ಅಂದರೆ ಈ ಶಬ್ದ ಉತ್ತರ ಕರ್ನಾಟಕದೆಲ್ಲ ಗೊತ್ತಿದೆ. ಸುಪರಮಪರ ಅಂದರೆ ಬಹಳ ಸರ್ಫೇಶಿಯಲ್ ಅಂತೋ, ಅಥವಾ ಬಹಳ ಗಂಭೀರವಾಗಿ ತಗೊಳ್ಳಿಕ್ಕೆ ಆಗಲಿಲ್ಲ ಅಂತನೋ, ಅನುಷ್ಠಾನಕ್ಕೆ ನಾನು ತರಲಿಕ್ಕೆ ಆಗಲಿಲ್ಲ ಅಂತನೋ, ಈ ರೀತಿ ಇರುವ ಸ್ವಭಾವಕ್ಕೆ ಸುಪರಮಪರಿತ ಅಂತ ಹೇಳ್ತಾರೆ. ವೈರಾಗ್ಯ ಅಂತ ಬರೀತಾರೆ. ನನ್ನ ವೈರಾಗ್ಯನೇ ಸುಪರಮಪರಿತ ಅಂತ ಬರೀತಾರೆ ಆಕೃತಿಯೊಳಗೆ. ಅಂದ್ರೆ ಏನರ್ಥ? ಯಾವುದರ ಬಗೆಗಿನ ವೈರಾಗ್ಯಕ್ಕೆ ಸುಪರಮಪರ ವೈರಾಗ್ಯ ಅಂತಾರೆ ಅಂತಂದ್ರೆ, ನಾನು ನಿಜವಾಗಿ ಬಹುಶಃ ಹಿಂಗೆ ಅನಿಸಿರ್ಬೇಕು, ನಾನು ನಿಜವಾಗಿಯೂ ತತ್ವಕ್ಕೆ ಬದ್ಧನಾಗಿ, ತತ್ವದ ಸತ್ಯಕ್ಕೆ ಬದ್ಧನಾಗಿ ಹೋಗಬೇಕಾಗಿತ್ತು. ಆದರೆ ನಾನು ಒಬ್ಬ ಕವಿ ಆಗಿರೋದ್ರಿಂದ ಕಲೆಯ ಜಗತ್ತಿನ ಜೊತೆಗೆ ಪೂರ್ಣ ಸಂಬಂಧ ಕಳ್ಕೊಳ್ಳಿಕ್ಕೆ ಆಗಲಿಲ್ಲ. ಕಲೆಯ ಜಗತ್ತಿನ ಜೊತೆಗಿನ ಸಂಬಂಧ ಕಳ್ಕೊಂಡು ಒಂದು ವಿರಾಗಿತ್ವವನ್ನು ಪಡೆಯುವುದು ನನ್ನ ಕಡೆಯಿಂದ ಆಗಲಿಲ್ಲ. ನಾನು ತತ್ವವನ್ನು ಸಮೀಪಕ್ಕೆ ಹೋದೆ, ಓಂಕಾರದ ಸಂಖ್ಯಾನದಿಂದ ಹೋದೆ. ಆದರೆ ಈ ಕಲೆಯ ಜಗತ್ತಿನ ಜೊತೆಗೆ ಸಂಬಂಧವನ್ನು ಪೂರ್ತಿ ಕಳ್ಕೊಳ್ಳೋದು ಆಗಲಿಲ್ಲ. ಯಾಕಂದರೆ ನಾನು ಮೊದಲಿನಿಂದಲೂ ಈ ಕಲೆ ಅನ್ನೋದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಟ್ಟುಕೊಂಡವ ಅನ್ನೋ ಮಾತು. ಈ ರೀತಿಯ ಒಂದು ಹೋರಾಟ ಆಗೋದೇ ಬಹಳ ದೊಡ್ಡ ಕವಿಯಲ್ಲಿ. ನಮ್ಮ ನಿಮ್ಮಂಥ ಕವಿಗಳಲ್ಲಿ ಆಗೋದಿಲ್ಲ ಹೋರಾಟ. ಅದು ಯಾರಿಗೆ ಆಗ್ತದಂದ್ರೆ 24 ತಾಸು ಯಾವ ನಾನೊಬ್ಬ ಕವಿ ಅನ್ನೋದನ್ನು ನೆನಪಿನೊಳಗೆ ಇಟ್ಟುಕೊಂಡಿರ್ತಾನೆ, ಅವಾಗ ನೆನಪಿನಲ್ಲಿ ಇಟ್ಟುಕೊಂಡಿರ್ತಾನೆ ಶಬ್ದನೂ ತಪ್ಪದು. ಯಾವ 24 ತಾಸು ನಾನು ಕವಿ 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 ಅನ್ನೋದು ಕಾಡ್ತಿರ್ತದೆ, ಮತ್ತು ಯಾವ ಸಂಸ್ಕಾರಗಳ ಬಲದಿಂದ ಅಪಾರವಾದ ಜ್ಞಾನ ಸಮುಚ್ಚಯವನ್ನು ಒಂದು ಒಳಗೆ ಇಟ್ಕೊಂಡಿರ್ತಾನೆ ಮತ್ತು ಇಟ್ಕೊಳ್ತಾನೆ ಹೋಗ್ತಿರ್ತಾನೆ, ಅವಾಗ ಸಕ್ಕರೆ ಅನ್ನೋದು ಕಹಿ ಸತ್ಯನೋ ಸಿಹಿ ಅನ್ನೋದು ಸತ್ಯನೋ ಅನ್ನೋ ಸಮಸ್ಯೆಯನ್ನು ಡೀಲ್ ಮಾಡಬೇಕಾಗ್ತದೆ. ಎಲ್ಲರೂ ಕಂಡುಕೊಂಡಂತ ಸರಳ ಉತ್ತರದ ಕಹಿನೇ ಸಕ್ಕರೆ ಹತ್ತದ, ಅದಕ್ಕೆ ಮಾಡೋದೇ ಹತ್ತದಲ್ಲ ಅಂತ ಅನ್ಬೋದು. ಬೇಂದ್ರೆಯವರು ದೊಡ್ಡ ಕವಿಯಾಗಿರೋದು ಸಕ್ಕರೆ ಕಹಿಯಾಗಿದೆ ಅನ್ನುವ ಅನುಭವದ ಒಂದು ಸ್ವಾಯತ್ತ ಆಕೃತಿ ಏನಲ್ಲ, ಅದು ಕೂಡ ಮುಖ್ಯವಾಗಿದೆ. ಅದಕ್ಕಾಗಿ ಬೇಂದ್ರೆಯವರ ಕಲೆ ಸಕ್ಕರೆಯ ಕಹಿತನದ ಮೂಲದ ಹುಡುಕಾಟ ಮತ್ತು ಅದನ್ನು ಮೀರುವಿಕೆಯ ಪ್ರಯತ್ನ. ಬೇಂದ್ರೆಯವರ ತತ್ವದ ಹುಡುಕಾಟ ಈ ರೀತಿಯಾದ ಸಕ್ಕರೆ ಕಹಿಯಾಗಿ ಕಾಣುವವನ ಜ್ವರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ತತ್ವ ಹೇಳಿದ ಅನೇಕ ಪ್ರಿಸ್ಕ್ರಿಪ್ಷನ್ಸ್ ಏನು, ಅವುಗಳನ್ನು ಜೀವನದೊಳಗೆ ಯಾವ ರೀತಿ ಅನುಷ್ಠಾನ ಮಾಡಿಕೊಳ್ಳಬೇಕು ಅನ್ನೋದರ ಹುಡುಕಾಟ ಹೋರಾಟ. ಅದಕ್ಕಾಗಿ ನಾವು ಬೇಂದ್ರೆ ವಿಷಯಗಳನ್ನು ಓದುವಾಗ ಈ ಹೋರಾಟಗಳೇ ನಮ್ಮಲ್ಲಿ ಇಲ್ಲ. ಮುಖ್ಯವಾಗಿ ಮತ್ತೆ ಕಲೆ ಮತ್ತು ತತ್ವಗಳ ಹೋರಾಟ ಆಧುನಿಕ ಕಾಲದಲ್ಲಿ ಇಲ್ಲ. ಯಾಕಂದ್ರೆ ತತ್ವ ಅನ್ನುವ ಒಂದು ಏನು ದರ್ಶನ ಅಥವಾ ಒಂದು ಸಂಹಿತೆ, ಇದ್ರ ಬಗ್ಗೆ ನಮ್ಗೆ ಯಾವುದೂ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಇಂದ್ರಿಯ ಗಮ್ಯವಾದ ಅನುಭವವನ್ನು ಬಿಟ್ಟರೆ ನಮಗೆ ಯಾವ ಅನುಭವವೂ ಬೇಕಾಗಿಲ್ಲ ಇವತ್ತು. ಮತ್ತು ನಾವು ನಮಗೆ ನಂಬಿಕೆ ಇಡುವುದಿಲ್ಲ. ಮತ್ತು ಹಂಗೆ ನೀವು ಇಂದ್ರಿಯ ಗಮ್ಯವಾದದರಲ್ಲೇ ಹುಡುಕಲಿಕ್ಕೆ ಹೋದರೆ ತತ್ವದ ಜೊತೆಗೆ ನೀವು ಡೈವರ್ಸ್ ತಗೊಳ್ಳೋದಿದ್ರೆ ಈ ಕಲೆಯ ಜಗತ್ತಿನ ಜೊತೆ ಸಂಸಾರ ಮಾಡಲಿಕ್ಕಾಗುತ್ತೆ. ಆ ದೃಷ್ಟಿಯಿಂದ ಬೇಂದ್ರೆ ಕಾವ್ಯದ ಕಲೆ ಮತ್ತು ತತ್ವಗಳ ಜೊತೆಗಿನ ಸಂಬಂಧವನ್ನು
ಬೇಂದ್ರೆಯವರ ಸಮಗ್ರ ಕಾವ್ಯದ ಅನುಭವವನ್ನು ಮತ್ತು ಅದರ ಹಿಂದಿರುವ ಒಂದು ಅಸ್ಥಿಪಂಜರವನ್ನು, ಅದರ ಗಟ್ಟಿತನವನ್ನು ತಿಳಿಯಲಿಕ್ಕೆ ಮಾಡಬೇಕು. ಬೇಂದ್ರೆ ಕಾವ್ಯದ ಮಾಂಸಲತೆಯ ಬಗ್ಗೆ ಭಾಜನ ಮಾಡಲ್ಲ, ಯಾಕೆಂದರೆ ಅದು ಚಂದ ಕಾಣಿಸ್ತದೆ. ಆದರೆ ಬೇಂದ್ರೆ ಈ ಮಾಂಸಲತೆ ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಕಾರಣವಾದ ಅಸ್ಥಿಪಂಜರ ಅಂತ ಇರ್ತದೆ, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಅಲ್ಲಿ ಒಳಗೆ ಹೋಗಬೇಕಾಗ್ತದೆ. ಆ ಅಸ್ಥಿಪಂಜರ ಒಳ್ಳು ಎಲುಬಿನಿಂದ ಮಾಡಿದ್ದಾಗಿರ್ತದೆ, ಇದನ್ನು ನೆನಪಿಡಬೇಕು. ಅಂದರೆ ಬೇಂದ್ರೆ ಕಾವ್ಯದ ತತ್ವ ಒಳ್ಳಾದ ಅಸ್ಥಿಪಂಜರ, ಆಗ ಅದೇ ಇಡೀ ಕಾವ್ಯದ ಮಾಂಸಲತೆಗೆ ಆಧಾರಪೂರ್ಣವಾಗಿರ್ತದೆ. ನಾವು ಎಲ್ಲಿ ತನಕ ಬೇಂದ್ರೆಯವರ ಕಾವ್ಯದ ಜಗತ್ತಿನ ತಾತ್ವಿಕತೆಯ ಜೊತೆಗೆ ಲಿಂಕ್ಡಿಂಗ್ ಆಗುವುದಿಲ್ಲ, ಅಲ್ಲಿ ತನಕ ನಮ್ಮದು ಕೂಡ ಬೇಂದ್ರೆಯ ಗೋಳು ಅದು